ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಕ್ರೋಶೆಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತು ಸೀರೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಲೇಸ್ ಮೇಲೆ ಹಾಕಿದ್ದೀನಿ ಈ ಡಿಸೈನ್. ಇವತ್ತು ಸೀರೆ ಮೇಲೆ ಹಾಕಿ ತೋರಿಸ್ತೀನಿ. ಯಾವ ರೀತಿ ಕಾಣಿಸ್ತಾವ ನೋಡಿ. ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಈ ಡಿಸೈನ್ಗೆ ನಾನು ರೌಂಡ್ ಶೇಪ್ ಬಿಡ್ಸ್ ತಗೊಂಡಿನಿ. 6 ಎಳೆ ದಾರ ಸುತ್ಕೊಂಡಿನಿ. 10 ನಂಬರ್ ಕ್ರೋಶ ತಗೊಂಡಿನಿ. ದಾರಾಗ ಗಂಟು ಹಾಕೊಂಡಿನಿ. ಇವಾಗ ಸೀರೆಗೆ ಲಾಕ್ ಮಾಡ್ತೀನಿ. ಫಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗಿಗೆ 2 ಸಲ ಲಾಕ್ ಮಾಡಬೇಕು. ಸೀರೆಗೆ ನಾನು 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶ 2 ಸಲ ಸಿಂಗಲ್ ಕ್ರೋಶ. ಇವಾಗ ಚೈನ್ ಹಾಕೋತೀನಿ. ನಾನು ಇಲ್ಲಿ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಇನ್ನು ಪಕ್ಕಕ್ಕೆ ಇನ್ನು ಸಿಂಗಲ್ ಕ್ರೋಶ ಮಾಡ್ತೀನಿ. ಇವಾಗ ಲಾಕ್ ಮಾಡ್ದೆಲ್ಲ ಅಲ್ಲೇ ಪಕ್ಕಕ್ಕೆ ಇನ್ನೂ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಬಿಡ್ಸ್ ಲಾಕ್ ಮಾಡಿ ನಾವು ಬಟ್ಟೆಗೆ ಲಾಕ್ ಮಾಡಬಾರ್ದು. ಇಲ್ಲಿಂದೇ ನಾನು ಚೈನ್ ಹಾಕೋತೀನಿ. 2 ಚೈನ್ ಹಾಕೋತೀನಿ. ಚೈನ್ ಹಾಕ್ಬಿಟ್ಟು ಇಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಿಡ್ಸ್ ಹಿಂದೆ ದಾರ ಬರುತ್ತಲ್ಲ ಆ ದಾರನ ಡಬಲ್ ಕ್ರೋಶೆ ಮಾಡ್ತೀನಿ. ನಾವು ಬಿಡ್ಸ್ ಲಾಕ್ ಮಾಡ್ತೀವಲ್ಲ ಅಲ್ಲಿ ಹಿಂದೊಂದು ದಾರ ಬರುತ್ತೆ. ಆ ದಾರದಿಂದ ಡಬಲ್ ಕ್ರೋಶೆ ಮಾಡಬೇಕು. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಅದೇ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಆಗೈತಿ ಡಿಸೈನ್, ಬೇಗ ಆಗುತ್ತೆ. ಇನ್ನು ಸುಜಿ ಮೇಲೆ ದಾರ ತಗೋತೀನಿ. ದಾರ ತಗೊಂಡು ಆ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ಈ ಡಿಸೈನ್ಗೆ ಬೇಸ್ಲೈನ್ ಬರೋದಿಲ್ಲ. ಡಿಸೈನ್ ಮಾಡ್ಕೊಂಡೇ ಹೋಗಬೇಕು. ಬೇಸ್ಲೈನ್ ಇಲ್ಲ, ಬೇಗ ಹಾಕ್ಬೋದು. ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶಗೆ ಒಂದೊಂದು ಚಿಕ್ಕ ಚಿಕ್ಕ ಮಣಿ ಹಾಕ್ಕೊಳ್ಳಿ. ನಾನು ಹಾಕ್ತಾಯಿಲ್ಲ ಅಂದರೆ ಕಸ್ಟಮರ್ ಸೀರೆ ಐತಿ, ಅವರು ಸಿಂಪಲಾಗಿ ಹಾಕಿ ಹೇಳಿದಾರೆ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ನೀವು ಬೇಕಂದರೆ ಹಾಕ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶಗೆ ಒಂದೊಂದು ಮಣಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸ್ಟಾರ್ಟಿಂಗ್ ಆರ್ಚಿಗೆ ಎಷ್ಟು ಡಬಲ್ ಕ್ರೋಶೆ ಮಾಡ್ತೀವಿ ಅಷ್ಟೇ ಎಲ್ಲ ಆರ್ಚಿಗೆ ಅಷ್ಟೇ ಡಬಲ್ ಕ್ರೋಶೆ ಮಾಡಬೇಕು. ನೀವು ಬೇಕಂದರೆ ತ್ರಿಬಲ್ ಕ್ರೋಶೆನೂ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಗೆ ಸುಜ್ಜಿ ಮೇಲೆ ಒಂದೇ ಸಲ ದಾರ ತಗೋಬೇಕು. ತ್ರಿಬಲ್ ಕ್ರೋಶೆಗೆ 2 ಸಲ ತಗೋಬೇಕು. ಕಾಟನ್ ಸೀರೆಗೆ, ಸಿಲ್ಕ್ ಸೀರೆಗೆ ತುಂಬಾ ಚೆನ್ನಾಗೈತಿ ಡಿಸೈನು. ಸಿಂಪಲಾಗಿ ಐತಿ, ಬೇಗ ಆಗುತ್ತೆ. ನೋಡಕ್ಕೂ ಅಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತೆ ಆರ್ಚ್. ಲಾಕ್ ಮಾಡಿದ್ದೀನಿ. ಪಕ್ಕ ಲಾಕ್ ಮಾಡ್ತೀನಿ. ಫಸ್ಟ್ ಲಾಕ್ ಇತ್ತಲ್ಲ ಅಲ್ಲೇ ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ಹಾಕಿ ದಾರ ಒಳಗೆ ಹಾಕಿ ಬಿಡ್ಸ್ ಲಾಕ್ ಮಾಡ್ತೀನಿ. ಈ ಬಿಡ್ಸ್ ಲಾಕ್ ಮಾಡ್ತಿಲ್ಲ ಅದೇ ದಾರಾಗ ನಾವು ಆರ್ಚ್ ಮಾಡ್ಕೋಬೇಕು. ಇವಾಗ 2 ಚೈನ್ ಹಾಕೋತೀನಿ.
ಸುಜಿ ಮೇಲೆ ದಾರ ತಗೊಂಡು ಬಿಡ್ಸಿಂದ ದಾರ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ನಿಧಾನಾಗಿ ತೋರಿಸ್ತಾ ಇದ್ದೀನಿ, ಫಾಸ್ಟ್ ತೋರಿಸ್ರೆ ಗೊತ್ತಾಗಲ್ಲ. ಸುಜಿ ಮೇಲೆ ದಾರ ಸುತ್ತಕೊಂಡು ಬಿಡಿಸಿಂದೆ ದಾರಾಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡ್ಕೋಬೇಕು ಡಬಲ್ ಕ್ರೋಶೆ. ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ಕೋಬೇಕು. ಫಸ್ಟ್ ಆರ್ಚಿಗೆ ಎಷ್ಟು ಡಬಲ್ ಕ್ರೋಶೆ ಮಾಡ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಮಾಡಬೇಕು. ನಾನು 11 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿನೂ ಹಾಕ್ಕೊಳ್ಳಿ, ನಿಮ್ದು ಇಷ್ಟ ಅದು. ನಾನು 11 ಡಬಲ್ ಕ್ರೋಶೆ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ ಯಾವ ಆರ್ಚಿಗೆ 11 ಡಬಲ್ ಕ್ರೋಶೆ ಮಾಡೋದಿಲ್ಲ, ನಾನು ಎಲ್ಲ ಆರ್ಚಿಗೆ ಅಷ್ಟೇ ಮಾಡ್ತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಈ ಆರ್ಚಿಗೆ ಅಷ್ಟೇ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಫಸ್ಟ್ ನೋಡಬೇಕು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿನೇ ಲಾಕ್ ಮಾಡಬೇಕು. ಸೀರೆಗೆ ಶುಕ್ ಬರುತ್ತೆ. ಇವಾಗ ಲಾಕ್ ಮಾಡ್ದಲ್ಲ ಅಲ್ಲಿ ಪಕ್ಕಾಗಿ ಏನೋ ಒಂದು ಲಾಕ್ ಮಾಡ್ತೀನಿ. ಫಸ್ಟ್ ಲಾಕ್ ಮಾಡ್ತಿಲ್ಲ, ಇನ್ನು ಪಕ್ಕಾಗಿ ಇನ್ನೂ ಒಂದು ಲಾಕ್ ಮಾಡಬೇಕು, ಎಲ್ಲ ಆರ್ಚಿಗೆ ಅಷ್ಟೇ. ಇವಾಗ ಇಲ್ಲಿ ಚೈನ್ ಹಾಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು 2 ಸಲ ಲಾಕ್ ಮಾಡಿದ್ದೀನಿ. ಫಸ್ಟ್ ಲಾಕ್ ಮಾಡಿ ಪಕ್ಕಾಗೆ ಇನ್ನೂ ಒಂದು ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಈ 4 ಚೈನು ಕುಚ್ಚು ಬರುತ್ತೆ, 4 ಚೈನಿಗೆ ಕುಚ್ಚು ಬರುತ್ತೆ. ನಾನು 2 ಆರ್ಚಿಗೆ 1 ಕುಚ್ಚು ಬರೋದಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ 1 ಆರ್ಚಿಗೆ 1 ಕುಚ್ಚು ಹಾಕ್ಕೊಳ್ಳಿ. ನಾನು 2 ಆರ್ಚಿಗೆ 1 ಕುಚ್ಚು ಹಾಕ್ತಾಯಿದ್ದೀನಿ. ಲುಕ್ ಚೆನ್ನಾಗಿ ಕಾಣಿಸ್ತಾವ. ಅಂದರೆ 1 ಆರ್ಚಿಗೆ 1 ಕುಚ್ಚು ಅಂದರೆ ಜಾಸ್ತಿ ಹತ್ತಿರ ಆಗುತ್ತೆ. ಆರ್ಚ್ ತುಂಬ ಚಿಕ್ಕ ಚಿಕ್ಕ ಐತಲ್ಲ, ಅದಕ್ಕೆ 2 ಆರ್ಚಿಗೆ 1 ಕುಚ್ಚು ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ 4 ಚೈನ್ ಹಾಕಿ ಲಾಕ್ ಮಾಡಿ ಪಕ್ಕಾಗೆ ಇನ್ನೂ ಒಂದು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ನೀವು ಬೇಕಂದರೆ ಯಾವ ಶೇಪ್ ಬೇಕು ಆ ಶೇಪ್ ಬಿಡ್ಸ್ ತೊಗೊಳ್ಳಿ. ನಾನು ರೌಂಡ್ ಶೇಪ್ ತೊಗೊಂಡಿನಿ. 2 ಚೈನ್ ಹಾಕಿ ಅದೇ ದಾರ ಸುತ್ತಕೊಂಡು ದಾರ ಒಳಗೆ ಹೋಗಿ ಎಳ್ಕೊಂಬಂದು 2 1 2 1 ಲಾಕ್ ಮಾಡ್ತೇವಲ್ಲ ಅಲ್ಲಿ ನಾನು ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಅಷ್ಟೇ, ಎಲ್ಲಿ ಲಾಕ್ ಮಾಡ್ತೀನಿ ಪಕ್ಕಾಗಿ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಅಷ್ಟೇ 11 ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇಲ್ಲಿ ನಾನು 11 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇನ್ನು ಪಕ್ಕಾಗೆ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಪಕ್ಕಕ್ಕೆ ಲಾಕ್ ಮಾಡಿದ್ದೀನಲ್ಲ, ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಚೈನ್ ಹಾಕಬಾರ್ದು, ಒಂದು ಲಾಕ್ ಮಾಡಿ ಬಿಡ್ಸ್ ಹಾಕೋಬೇಕು. ಇವಾಗ ಮಣಿ ಹಾಕ್ತಾಯಿದ್ದೀನಿ. ದಾರ ಒಳಗೆ ಮಣಿ ಹಾಕಿ ಮಣಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಬಿಡ್ಸಿಂದ ದಾರಾಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ಸಿಂಪಲ್ ಐತಿ ಡಿಸೈನು.
ಇಲ್ಲಿನೂ ಅಷ್ಟೇ ಡಬಲ್ ಕ್ರೋಶೆ 11 ಮಾಡಬೇಕು. ಎಲ್ಲ ಕಂಬಾಗಿ ಒಂದೊಂದು ಮಣಿ ಹಾಕೊಳ್ಳಿ, ಚಿಕ್ಕ ಚಿಕ್ಕ ಮಣಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ಆರ್ಚ್ ಮಾಡಿ ಇನ್ನು 5 ಚೈನ್ ಹಾಕಿ ಕುಚ್ಚು ಬರುತ್ತೆ. 5 ಚೈನ್ ಹಾಕೋತೀನಿ ಕುಚ್ಚು ಕಟ್ಟಕ. ಇಲ್ಲಿ ಅಷ್ಟೇ ನೋಡಿ, ಆರ್ಚ್ ಕಂಪ್ಲೀಟ್ ಆಗೈತಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪಕ್ಕಗೆ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಆಮೇಲೆ 5 ಚೈನ್ 4 ಚೈನ್ ಹಾಕೋಬೇಕು. ಇನ್ನು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದೈತೆ ಆರ್ಚ್ ನೋಡಿ, ಚೆನ್ನಾಗಿ ಐತಿ ಡಿಸೈನು. ಫುಲ್ ಸೀರೆ ಹಾಕಿದ್ದೀನಿ. ಇವಾಗ ಲಾಸ್ಟ್ ಆರ್ಚ್ ಉಳಿದೈತಿ. ಈ ಆರ್ಚ್ ಅಷ್ಟೇ ಬಿಡ್ಸ್ ಲಾಕ್ ಮಾಡಿ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫುಲ್ ಸೀರೆ 2 ಆರ್ಚ್ 1 ಕುಚ್ಚು ಬರುತ್ತೆ ಹಿಂಗೆ ಡಿಸೈನ್ ಮಾಡಿದ್ದೀನಿ. 2 ಆರ್ಚ್ಗೆ 1 ಕುಚ್ಚು ಇದೇ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ಇಲ್ಲಿ ಅಷ್ಟೇ 11 ಡಬಲ್ ಕ್ರೋಶೆ ಮಾಡ್ತೀನಿ. ಲಾಸ್ಟಲ್ಲಿ ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಮುಂಚೆ ಸ್ವಲ್ಪ ಸ್ಲೋ ಆಗಿ ತೋರಿಸಿದಲ್ಲ ಆ ಆರ್ಚಿಗೆ. ಇದು ಸ್ಲೋ ತೋರಿಸಿದ್ರೆ ವಿಡಿಯೋ ಇಲ್ಲಂತ ಆಗುತ್ತೆ, ಅದಕ್ಕೆ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ 11 ಡಬಲ್ ಕ್ರೋಶೆ ಮಾಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ 5 ಚೈನ್ ಹಾಕೋಬೇಕು. ಲಾಸ್ಟಾಗೆ ಕುಚ್ಚು ಬರಬೇಕು. ಇಲ್ಲಿ ಲಾಸ್ಟಿಗೆ ಒಂದೇ ಆರ್ಚ್ ಬರುತ್ತೆ, 2 ಆರ್ಚ್ ಬರ್ತಾ ಇಲ್ಲ. ಲಾಸ್ಟಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಅಲ್ಲಿ ಕುಚ್ಚು ಬರುತ್ತೆ. ಫುಲ್ ಸೀರೆ 2 ಸಲ ಆರ್ಚ್ ಹಾಕಿ 1 ಕುಚ್ಚು ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದೇ ಕುಚ್ಚು 1 ಆರ್ಚ್ ಬಂದೈತೆ ನೋಡಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ ಇನ್ನು ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ತೀನಿ. 2 ಸಲ ಲಾಕ್ ಮಾಡಿದ್ದೀನಿ ಫುಲ್ ಸೀರೆ ಹಿಂಗೆ. ಇವಾಗ ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ದಾರ ಕಟ್ ಮಾಡಿ ದಾರ ಎಳ್ಕೋಬೇಕು, ಗಂಟಾಗುತ್ತೆ. ಸೀರೆ ಫುಲ್ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಬಂದೈತಿ ಡಿಸೈನ್ ನೋಡಿ. 2 ಆರ್ಚ್ಗೆ 1 ಕುಚ್ಚ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸಿಂಪಲ್ಲಾಗಿ ಹಾಕೋದು, ಬೇಗನೆ ಆಗುತ್ತೆ. ಬೇಸ್ಲೈನ್ ಇಲ್ಲ ಏನಿಲ್ಲ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ. ಇಲ್ಲಿ ನೋಡಿ ನಾನು 67 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ಬೇಕಂದರೆ ಆರ್ಚ್ ಮೇಲೆ ಸ್ಟೋನ್ ಚೈನ್ ಆಡಿಸ್ಕೋಬೋದು. ಸ್ಟೋನ್ ಚೈನ್, ಬಾಲ್ ಚೈನ್. ನಾವು ಕಸ್ಟಮರ್ ಸೀರೆ ಅವರು ಸಿಂಪಲ್ಲಾಗಿ ಹಾಕಿ ಹೇಳಿದಾರೆ, ಅದು ಕಾಣಿಸ್ತಾ ಇಲ್ಲ. ತುಂಬಾ ಚೆನ್ನಾಗೈತಿ ಡಿಸೈನ್ ನೋಡಿ. ಫುಲ್ ಸೀರೆಗೆ ಕುಚ್ಚು ಕಟ್ಟಿದ್ದೀನಿ. ಈ ಡಿಸೈನ್ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.